ಅಶೋಕ್ ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಬಹುಶಃ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ತಗಲಿಸಿದ ನಂತರ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣುತ್ತೆ. ಆ ಬುದ್ಧಿ ಭ್ರಮಣೆ ಆಗಿ ಅವರ ಭಾಷೆ ಪ್ರಯೋಗ ರಾಹುಲ್ ಗಾಂಧಿ ಅವರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಿ ಅವರ ಅಜ್ಜಿ ಅವರ ಅಮ್ಮ ಅಂತೆಲ್ಲ ಮಾತಾಡಿದ್ದಾರೆ. ಕೆಲವು ನಾಯಕರು ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ HMTಯ ಕಾರ್ಖಾನೆಯ ಒಂದು ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ಪಿಕ್ಚರ್ ಥಿಯೇಟರ್ನ ಟಿಕೆಟ್ನ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ನಾಯಕರಾಗಿಬಿಟ್ಟಿದ್ದಾರೆ. ಅವರ ಭಾಷೆಯನ್ನೇ ಇವರು ಸಹ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏಕವಚನ, ಅವರಿಗೆ ದೇಶದ್ರೋಹಿಗಳು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಬಗ್ಗೆ ಎಲ್ಲ ಮಾತಾಡಿರ್ತಕ್ಕಂಥ ಅಣಿಮುತ್ತುಗಳು ನೋಡಿದಾಗ ಇವ್ರಿಗೆ ಬುದ್ಧಿ ಭ್ರಮಣೆ ಆಗಿರೋದ್ರಲ್ಲೂ ಯಾವುದೇ ಸಂದೇಹ ಇಲ್ಲ. ಇವರ ಪ್ರಕಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ. ತುಕಡೆ ತುಕಡೆ ಗ್ಯಾಂಗ್ ಅವರು ಆಗಿದ್ದರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ಕೆ ಹೋಗ್ಬೇಕು? ನಡ್ಡಾ ಅವರು ಈ ತುಕಡೆ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಅದ್ರ ಜೊತೆಗೆ ಏನೋ ಬಹಳ ವಿಚಾರಗಳು ದಿಲ್ಲಿಯ ವಿಚಾರದಲ್ಲಿ ಬಹಳ ಗೊತ್ತಿರೋ ರೀತಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಬಹಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಅದು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಸಾಯಂಕಾಲದ ಹೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ನಾನು ಸಹ ದೆಹಲಿಯಲ್ಲಿ 25 ವರ್ಷ ಇದ್ದಿದ್ದು. ಅಷ್ಟೊಂದು ಸೆನ್ಸಿಟಿವ್ ಪ್ರಧಾನಮಂತ್ರಿಗಳ ಮನೆ ಸೆನ್ಸಿಟಿವ್ ಅಂದಿದ್ರೆ ಸುಮಾರು 50 ವರ್ಷದ ಹಿಂದೆ 1975ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಗ್ರ ನಾಯಕ ಅಟಲ್ ಬಿಹಾರಿ ವಾಜಪೇಯಿರವರು ಇಂದಿರಾ ಗಾಂಧಿ ಅವರ ಮನೆ ಗೆರಾವ್ ಮಾಡಿ ಅವರು ಹೊರಗಡೆ ಬರ್ದಂಗೆ ಮಾಡಬೇಕು ಅಂತ ಹೇಳಿದಾಗಲೂ ಇಂದಿರಾ ಗಾಂಧಿ ಅವರೇನು ಮಾತಾಡಲಿಲ್ಲ. ತದನಂತರ ತುರ್ತು ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಜ್ಞಾಪಕಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಯಾರೂ ಸಹ ಅಂತ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಲವಾರು, ಕತ್ತಿ, ಬಾಂಬು ಏನೇನೋ ಹೇಳಿಬಿಟ್ಟಿದ್ದಾರೆ. ಇವೆಲ್ಲ ಉದಾಹರಣೆಗಳು ನಾನು ಕೊಡಕ್ಕೆ ಇಚ್ಛೆ ಬೀಳ್ತೇನೆ. RSS ಅವರು ಭಾರತೀಯ ಜನತಾ ಪಾರ್ಟಿ ಅವರ ಕಚೇರಿಗಳಲ್ಲಿ ಏನೇನಿತ್ತು ಅಂತ ಹೇಳಿ ಕಣ್ಣೂರು BJP ಕಚೇರಿಯಲ್ಲಿ ಬಾಂಬು ಮತ್ತು ಸುಮಾರು 100 ಮಾರಕಾಸ್ತ್ರಗಳು ದಿನಾಂಕ 11-13-2016ನೇ ಇಸ್ವಿನಲ್ಲಿ ಘಟನೆ ನಡೆದಂಥದ್ದು ಚಕ್ರಕಲ್, ಕಣ್ಣೂರು ಜಿಲ್ಲೆ. BJP ಕಚೇರಿ ಸಮೀಪ BJP RSSನ 10 ಕಾರ್ಯಕರ್ತರಿಂದ ಗುಂಪಿನಿಂದ ಪೊಲೀಸರು ನಾಡ ಬಾಂಬ್, ಸ್ಟೀಲ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ BJP ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ಡೆಡುಮ್ಗಾಡ್ RSS ಕಚೇರಿ, ತಿರುವನಂತಪುರಂ ಕಚೇರಿಯ ಒಳಗಿನಿಂದ ಆಯುಧ ಮತ್ತು ಬಾಂಬ್ ತಯಾರಿಕೆ ಬಳಸಬಹುದಾದ ರಾಸಾಯನಿಕ ಪತ್ತೆ, ಪೊಲೀಸರೇ ದಾಳಿ ಮಾಡಿ RSS ಕಾರ್ಯಕರ್ತನ ವಶಪಡಿಸಿರ್ತಕ್ಕಂಥದ್ದು. ಈ ಥರ ನೂರಾರು ಪ್ರಕರಣಗಳು ಭಾರತೀಯ ಜನತಾ ಪಾರ್ಟಿ ಅವರ RSS ಅಲ್ಲಿ ಇರ್ತಕ್ಕಂಥ ನಾವು ನೋಡಬಹುದು. ಕಾಂಗ್ರೆಸ್ ಪಕ್ಷದವರಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದರೆ ನಿಮಗೆ ಸಿಕ್ಕೋದಿಲ್ಲಿ ತ್ರಿವರ್ಣ ಧ್ವಜ, ಗಾಂಧಿ ಟೋಪಿ ಇವು ಮಾತ್ರ ಸಿಗುತ್ತೆ. ಇನ್ನು ಇಲ್ಲಿ ಲಾಠಿ ಆಗಲಿ, ತಲವಾರಾಗಲಿ, ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ದೇಶದ ಜನಗಳಿಗೆ ಭಯ ಬೀಳಿಸಲಿಕ್ಕೋಸ್ಕರ ಲಾಠಿ ಸಾರ್ವಜನಿಕವಾಗಿ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತಲವಾರುಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡೋ ಅಂತ ಹೇಳಿದವರು ಯಾರು ಅನ್ನೋದನ್ನು ಸಹ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಇದ್ರೂ ಸಹ ಇವರ ಕಚೇರಿನಲ್ಲಿ ಏನಿರುತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿನೂ ಸಹ ಇರುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಇವರಿಗೆ ದೊಡ್ಡ ಭ್ರಮೆ ಆಗಿರೋದನ್ನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ.